ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದ 17ನೇ ಅಧ್ಯಾಯ ಸತ್ಯಪ್ರತಿಜ್ಞೆ ಕೇಳಿ. ಪರಸ್ಪರ ಕುಶಲ ಪ್ರಶ್ನೆಗಳಾದ ಮೇಲೆ ಶ್ರೀರಾಮನು ಭರತನನ್ನು ಕುರಿತು, ವತ್ಸ, ನೀನೇಕೆ ಈ ಜಟೆಯನ್ನು ನಾರಿಮುಡಿಯನ್ನು ಧರಿಸಿರುವೆ? ರಾಜ್ಯಭಾರ ಕಾರ್ಯವನ್ನು ಬಿಟ್ಟು ಈ ಅರಣ್ಯಕ್ಕೆ ಕೇಕೆ ಬಂದೆ ಎಂದು ಕೇಳಿದನು. ತಾನು ಬಂದ ಉದ್ದೇಶವನ್ನು ಭರತನು ತನ್ನ ಅಣ್ಣನಿಗೆ ವಿವರಿಸಿ ಹೇಳಿದನು. ಪೂಜ್ಯನೇ, ತಂದೆ ಪುತ್ರಶೋಕ ಪೀಡಿತನಾಗಿ ಸ್ವರ್ಗಸ್ಥನಾದನು. ತನ್ನ ತಾಯಿಯಾದ ಕೈಕೆ ಸಾಮಾನ್ಯ ಸ್ತ್ರೀಯಂತೆ ತಂದೆಯನ್ನು ದುಷ್ಕಾರ್ಯದಲ್ಲಿ ನಿಯೋಜಿಸಿ ಆತನಿಗೆ ಅಪಕೀರ್ತಿ ತಂದಳು. ತಾನೂ ವಿಧವೆಯಾಗಿ ಅಗಾಧ ದುಃಖಕ್ಕೆ ಈಡಾದಳು. ಈಕೆಯ ಆಶೆಯೆಲ್ಲವೂ ವ್ಯರ್ಥವಾದವು. ಆಕೆ ಪಡೆದುದೇನೆಂದರೆ ಘೋರವಾದ ನರಕವೊಂದನ್ನೇ. ಅಣ್ಣ, ನಡೆದನ್ನೆಲ್ಲ ಇಲ್ಲಿ ನೆನೆದು ಪ್ರಯೋಜನವಿಲ್ಲ. ನಾನು ನಿನ್ನ ದಾಸ, ನಿನ್ನನ್ನು ಶರಣೆ ಹೊಕ್ಕಿದ್ದೇನೆ. ನನ್ನನ್ನು ಅನುಗ್ರಹಿಸು. ಕೃಪೆಯಿಟ್ಟು ಅಯೋಧ್ಯೆಗೆ ಹಿಂತಿರುಗಿ ರಾಜ್ಯವನ್ನು ಸ್ವೀಕರಿಸು. ಪ್ರಜೆಗಳು, ಮಂತ್ರಿಗಳು, ಮಾತೆಯರು ದಿಕ್ಕಿಲ್ಲದಾಗಿ ನಿನ್ನ ಬಳಿಗೆ ಬಂದಿದ್ದಾರೆ. ಇವರನ್ನು ಅನುಗ್ರಹಿಸಿ ಆನಂದಪಡಿಸು. ನಾವೆಲ್ಲರೂ ನಿನ್ನಲ್ಲಿ ಈ ಭಿಕ್ಷೆಯನ್ನು ಯಾಚಿಸುತ್ತಿದ್ದೇವೆ. ತಂದೆಯ ತರುವಾಯ ಹಿರಿಯ ಮಗನು ಪಟ್ಟಾಭಿಷೇಕನಾಗುವುದು ಧರ್ಮ. ನಮ್ಮ ವಂಶದಲ್ಲಿ ಅನಾದಿ ಕಾಲದಿಂದಲೂ ಬಂದಿರುವ ಸಂಪ್ರದಾಯ. ಆ ಸತ್ಸಂಪ್ರದಾಯವನ್ನು ಉಳಿಸಿ ಧರ್ಮವನ್ನು ಪಾಲಿಸು ಇಂತೆಂದು ಬೇಡುತ್ತಾ ಭರತನು ಅಣ್ಣನ ಪಾದಗಳಿಗೆ ಹಿಡಿದು ನಮಸ್ಕರಿಸಿದನು. ಶ್ರೀರಾಮನು ಭರತನ ಆಜ್ಞೆಯನ್ನು ಅಂಗೀಕರಿಸಲು ಒಪ್ಪಲಿಲ್ಲ. ಮಗು, ತಂದೆ ದೂಷಿಸಬೇಡ, ಅದು ಪಾಪಕರ. ನಿರ್ದೋಷನಾದ ನಿನ್ನಂಥವನು ಪಾಪ ಕಾರ್ಯವನ್ನು ಆಚರಿಸುವುದುಂಟೆ? ಭಾರ್ಯಾಪುತ್ರರ ವಿಚಾರದಲ್ಲಿ ಮನಸ್ಸು ಬಂದಂತೆ ನಡೆಸಿಕೊಳ್ಳಲು ಹಿರಿಯವರಾದವರಿಗೆ ಅಧಿಕಾರ ಉಂಟು. ತಂದೆ ನನ್ನನ್ನು ವನವಾಸಕ್ಕೆ ಹೋಗೆಂದು ವಿಧಿಸಿರುವನು. ಜಡವಲ್ಕಧಾರಿಯಾಗಿ ನಾನು ಆ ಕಾರ್ಯವನ್ನು ಕೈಗೊಂಡಿದ್ದೇನೆ. ಅದೇ ತಂದೆಯ ರಾಜ್ಯಭಾರವನ್ನು ವಹಿಸೆಂದು ನಿನಗೂ ಆಜ್ಞಾಪಿಸಿದನು. ನೀನು ಆ ಕಾರ್ಯವನ್ನು ತಲೆಯಲ್ಲಿ ಹೊತ್ತು ನಡೆಸಬೇಕು. ಆತನ ಮಾತು ನಮ್ಮಿಬ್ಬರಿಗೂ ಸಮಾನವಾಗಿಯೇ ಪ್ರಮಾಣ. ಇಬ್ಬರೂ ಆತನ ಅಣತಿಯಂತೆ ನಡೆಯಬೇಕು. ತನ್ನ ವನವಾಸದ ಅವಧಿ ಮುಗಿದೊಡನೆ ನಾನು ಹಿಂತಿರುಗಿ ರಾಜ್ಯಭಾರವನ್ನು ಸ್ವೀಕರಿಸುತ್ತೇನೆ. ಅಲ್ಲಿಯವರೆಗೆ ನೀನು ಆ ಕಾರ್ಯವನ್ನು ನಿರ್ವಹಿಸುತ್ತಿರು ಎಂದನು. ಶ್ರೀರಾಮನ ಮಾತಿನ ದಾಟಿ ಭರತನಿಗೆ ಸೇರಲಿಲ್ಲ. ಅಣ್ಣ, ನನ್ನ ತಾಯಿ ಸಾಕೇತ ಸಾಮ್ರಾಜ್ಯವನ್ನು ನನಗೆ ಸಂಪಾದಿಸಿಕೊಟ್ಟಳು. ಅದನ್ನು ನಾನೀಗ ನಿನಗೆ ಕೊಡುತ್ತೇನೆ. ದಯಮಾಡಿ ಸ್ವೀಕರಿಸು. ಈ ಅಪಾರವಾದ ರಾಜ್ಯವನ್ನು ವಹಿಸಲು ನನಗೆ ಶಕ್ತಿ ಇಲ್ಲ. ಕುದುರೆಗೆ ಸಮನಾಗಿ ಕತ್ತೆ ಹೊಡಬಲ್ಲದೆ ಇನ್ನಷ್ಟು ಸಾಮರ್ಥ್ಯದಿಂದ ನಾನು ರಾಜಕಾರ್ಯವನ್ನು ನಡೆಸುವುದು ಸಾಧ್ಯವೇ? ನಾನೊಬ್ಬನೇ ಅಲ್ಲ, ಇಡೀ ಸಾಮ್ರಾಜ್ಯದ ಪ್ರತಿಯೊಬ್ಬ ಪ್ರಜೆಯೂ ನಿನ್ನನ್ನು ಬೇಡುತ್ತಿರುವುದೆಂದು ಭಾವಿಸಿ ನನ್ನ ಕೋರಿಕೆಯನ್ನು ಈಡೇರಿಸು ಎಂದು ಅಣ್ಣನನ್ನು ಬೇಡಿಕೊಂಡನು. ಭರತನ ಈ ಮಾತುಗಳು ಧರ್ಮಸಮ್ಮತವಲ್ಲವೆಂದು ಶ್ರೀರಾಮನ ವಾದ. ಅಲ್ಲದೆ ಯಾವ ಕಾರ್ಯದಲ್ಲಿಯೂ ಪುರುಷನು ಸ್ವತಂತ್ರನಲ್ಲ. ಸ್ವತಂತ್ರವಾದ ದೈವಕ್ಕೆ ಆತನು ಅಧೀನ. ಅದು ನಡೆಸಿದಂತೆ ಆತನು ನಡೆಯಬೇಕು. ಇದು ದೈವೇಚ್ಛೆ. ಆದ್ದರಿಂದ ಇಲ್ಲದದನ್ನು ಹಚ್ಚಿಕೊಂಡು ಅಳಹಳಿಸಬೇಡ. ನಾನು ಅರಣ್ಯವಾಸ ಮಾಡಬೇಕೆಂಬುದು ದೈವೇಚ್ಛೆ. ತಂದೆಯ ಅಪ್ಪಣೆಯ ರೂಪದಲ್ಲಿ ಅದು ಕಾಣಿಸಿಕೊಂಡಿದೆ. ಅದಕ್ಕೆ ವಿಧೇಯನಾಗದೆ ಗದ್ಯಂತರವಿಲ್ಲ. ಅಲ್ಲದೆ ತಂದೆಯ ಸಾವಿಗಾಗಿಯೂ ಸುಮ್ಮನೆ ಸಂಕಟ ಪಡಬೇಡ. ಗಳಿತ ಹಣ್ಣು ಕೆಳಕ್ಕೆ ಬಿದ್ದು ಹೋಗುವಂತೆ ಗಳಿತವಾದ ಶರೀರ ಬಿದ್ದು ಹೋಗಲೇಬೇಕು. ವಿವೇಕಿಯಾದವನು ಅದಕ್ಕಾಗಿ ವ್ಯಸನ ಪಡಬಾರದು ಎಂದನು. ಭರತನಿಗೆ ಅಣ್ಣನ ವೇದಾಂತವೆಲ್ಲವೂ ಅರ್ಥವಾಗಲಿಲ್ಲ. ಅಣ್ಣನನ್ನು ಕುರಿತು ಹೇಳಿದನು. ಆರ್ಯ, ಸಂತೋಷದಲ್ಲಿ ಸಂತೋಷವನ್ನು, ವ್ಯತಿಯ ಕಾಲದಲ್ಲಿ ವ್ಯಸನವನ್ನು ಹೊಂದಿರುವುದು ಪರಮಜ್ಞಾನಿಯಾದ ನಿನ್ನೊಬ್ಬನಿಗೆ ಮಾತ್ರ ಸಾಧ್ಯ. ನನ್ನಂಥ ಸಾಮಾನ್ಯಗೆ ಅದು ಸಾಧ್ಯವಲ್ಲ. ನಾನು ಹೇಳುವುದಿಷ್ಟೇ. ನನ್ನ ನಿಮಿತ್ತವಾಗಿ ನನ್ನ ತಾಯಿ ಪಾಪ ಕಾರ್ಯವನ್ನು ಎಸಗಿ ಹೇಳು. ಅದು ನನಗೆ ಎಷ್ಟು ಮಾತ್ರ ಸಮ್ಮತವಾದುದಲ್ಲ. ಧರ್ಮಪಾಶದಿಂದ
ಬದ್ಧನಾಗಿಲ್ಲದಿದ್ದರೆ ದಂಡಾರ್ಹಳಾದ ಆಕೆಯ ಕಠಿಣವಾದ ಶಿಕ್ಷೆಯನ್ನು ವಿಧಿಸುತ್ತಿದ್ದೆ. ತಂದೆಯಾದರೂ ಆಕೆಯ ಮೇಲಿನ ಮೋಹದಿಂದ ಅಕಾರ್ಯವನ್ನು ಎಸಗಿ ಅಪಕೀರ್ತಿಗೆ ಭಾಜನರಾದರು. ಸತ್ಪುತ್ರನಾದ ನೀನು ಆತನಿಗೆ ಬಂದಿರುವ ಅಪಕೀರ್ತಿಯನ್ನು ಹೋಗಲಾಡಿಸಬೇಕಲ್ಲವೇ? ಹಿರಿಯವನಾದ ನೀನಿರುವಾಗ ಕಿರಿಯವನಾದ ನಾನು ಹೇಗೆ ರಾಜ್ಯವನ್ನು ಸ್ವೀಕರಿಸಲಿ? ಇಗೋ, ಪಟ್ಟಾಭಿಷೇಕದ ಸಕಲ ಸಾಮಗ್ರಿಗಳು ನನ್ನ ಜೊತೆಯಲ್ಲಿಯೇ ಕೊಂಡು ಬಂದಿದ್ದೇನೆ. ವಸಿಷ್ಠರು, ಇತರ ಮಂತ್ರಿಗಳು, ಪ್ರಜೆಗಳು ಇಲ್ಲಿಯೇ ನೆರೆದಿದ್ದಾರೆ. ಇಲ್ಲಿಯೇ ನಿನ್ನ ಪಟ್ಟಾಭಿಷೇಕ ಮಹೋತ್ಸವ ನಡೆದು ಹೋಗಲಿ. ಆಮೇಲೆ ಅಯೋಧ್ಯೆಗೆ ಹಿಂತಿರುಗಿ ಪ್ರಭು ಪದವಿಯನ್ನು ನಿರ್ವಹಿಸು. ಅಣ್ಣ, ನೀನು ನನ್ನ ಈ ಬೇಡಿಕೆಯನ್ನು ನಡೆಸಿಕೊಡದಿದ್ದರೆ ನಾನು ಇಲ್ಲಿಂದ ಹಿಂತಿರುಗುವುದಿಲ್ಲ. ನಾನು ನಿನ್ನೊಡನೆ ಅರಣ್ಯವಲ್ಲಿಯೇ ಇದ್ದು ಬಿಡುತ್ತೇನೆ ಎಂದನು. ತಮ್ಮನ ಅಗಾಧ ಪ್ರೇಮವನ್ನು ಕಂಡು ಶ್ರೀರಾಮನು ಕ್ಷಣಕಾಲ ಮೂಕನಂತಾದನು. ಆದರೆ ರಾಜ್ಯ ಸ್ವೀಕಾರ ಮಾತ್ಯ ಸದ್ಯದಕ್ಕೆ ಆಗದ ಮಾತು. ಅಣ್ಣ, ಸ್ವೀಕರಿಸ ತಮ್ಮ ಬಿಡ. ಇವರ ವಾಗ್ವಾದವನ್ನು ಕುಳಿತು ಕೇಳುತ್ತಿದ್ದ ಪ್ರೇಕ್ಷಕ ವೃಂದದಿಂದ ಜಬಾಲಿ ಋಷಿ ಮುಂದೆ ಬಂದು ಹೇಳಿದನು. ರಾಮಚಂದ್ರ, ನೀನು ದೊಡ್ಡ ತಪಸ್ವಿ, ಪರಮಜ್ಞಾನಿ. ಅದೇಕೆ ಹೀಗೆ ಪ್ರಾಕೃತನಂತೆ ಮಾತನಾಡುತ್ತಿರುವೆ? ಪ್ರಪಂಚದಲ್ಲಿ ಯಾರಿಗೆ ಯಾರೂ ಬಂದು ಹುಟ್ಟುತ್ತಾ ಒಂಟಿಯಾಗಿ ಬಂದವನು ಸಾಯುವಾಗ ಒಂಟಿಯಾಗಿಯೇ ಹೊರಟು ಹೋಗುತ್ತಾನೆ. ಪ್ರಯಾಣಿಕನು ಮಾರ್ಗ ಮಧ್ಯದಲ್ಲಿ ತಂಗುವಂತೆ ತಾಯಿ, ತಂದೆ, ಮನೆ, ಮಠಗಳಲ್ಲೆಂಬುದನ್ನು ಕೆಲವು ಕಾಲ ಮಾತ್ರ ಆಶ್ರಯಸ್ತ್ರಾಣಗಳಾಗಿವೆ ಹೊರತು ಅವು ಶಾಶ್ವತವಲ್ಲ ಎಂದ ಮೇಲೆ ದಶರಥ ಮಹಾರಾಜನು ಪರಮ ಗುರುವೆಂಬುದು ಆತನ ಮಾತನ್ನು ನೀನು ಮೀರಬಾರದೆಂಬುದು ಎಲ್ಲಿಯ ವ್ಯಾಮೋಹ? ಪಿತೃರಾಜ್ಯವನ್ನು ಪರಿತ್ಯಜಿಸಿ ದುಃಖಕರವಾದ ಅರಣ್ಯವಾಸವನ್ನು ಕೈಗೊಳ್ಳುವುದು ಶುದ್ಧ ಕಾಪಾತವೇ ಸರಿ. ತಂದೆಯ ಮಾತನ್ನು ನಡೆಸಬೇಕೆಂಬ ನಿನ್ನ ಚಾಪಲ್ಯವನ್ನು ಬದಿಗಿರಿಸಿ ರಾಜಭೋಗವನ್ನು ಆದರದಿಂದ ಅನುಭವಿಸು. ಪ್ರತ್ಯಕ್ಷವೇ ಪ್ರಮಾಣವಾದುದರಿಂದ ಪರಲೋಕವೆಂಬುದು ಹಲುವುದು ಹುಚ್ಚು. ಜಬಾಲಿ ಋಷಿಯ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಶ್ರೀರಾಮನು ಆತನನ್ನು ಕುರಿತು, ಅಯ್ಯ ಋಷಿಯೇ, ನನ್ನ ಮೇಲ್ಮೇನೆಲ್ಲ ದೃಷ್ಟಿಯಲ್ಲಿಟ್ಟುಕೊಂಡು ನೀನು ಈ ಮಾತುಗಳನ್ನು ಆಡಿರಬಹುದಾದರೂ ಅವು ಎಂಥ ಅನುಚಿತವಾದ ಮಾತುಗಳು. ಈ ರಾಜ್ಯವೆಂಬುದು ಸತ್ಯರೂಪವಾದುದು. ಸತ್ಯದಲ್ಲಿಯೇ ಈ ಜಗತ್ತು ನಿಂತಿದೆ. ಇಂಥ ಸತ್ಯವನ್ನು ನಾನೀಗ ತ್ಯಜಿಸಿಬಿಡಲೇ? ಸತ್ಯವೇ ಜಗತ್ತಿನಲ್ಲಿ ಸರ್ವೋತ್ತಮವಾದುದೆಂದು ದೇವತೆಗಳು, ಋಷಿಗಳು ಪರಿಗಣಿಸಿದ್ದಾರೆ. ಸತ್ಯವಾದಿಯವನು ಉತ್ತಮ ಲೋಕಗಳನ್ನು ಪಡೆಯುತ್ತಾನೆ. ಸತ್ಯವೇ ಈಶ್ವರ. ಆ ಸತ್ಯಕ್ಕಿಂತಲೂ ಅಧಿಕವಾದ ಧರ್ಮವೆನ್ನಿಲ್ಲ. ದಾನ, ಯಾಗ, ಹೋಮ, ತಪಸ್ಸು ಎಲ್ಲಕ್ಕೂ ಸತ್ಯವೇ ಆಧಾರ. ಸತ್ಯವಂತನಿಂದ ಸಕಲ ಜಗತ್ತು ಉದ್ಧಾರವಾಗುತ್ತದೆ. ಇದನ್ನು ನುರಿತ ನಾನು ಸತ್ಯಕ್ಕೆ ತಪ್ಪುವುದಿಲ್ಲೆಂದು ಪ್ರತಿಜ್ಞೆ ಮಾಡಿದ್ದೇನೆ. ಅಂತಹ ನಾನು ಈಗ ತಂದೆಯ ಸತ್ಯಕ್ಕೆ ಭಂಗ ತರಲೇ? ಆತನ ಎದುರಿನಲ್ಲಿ ನಾನು ವನವಾಸ ಕೈಗೊಳ್ಳುವೆನೆಂದು ಪ್ರತಿಜ್ಞೆ ಮಾಡಿದೆ. ಇದರಿಂದ ಮಾತೆಯಾದ ಕೈಕೆ ಸಂತುಷ್ಟಳಾದಳು. ಈಗ ಪ್ರತಿಜ್ಞೆಯನ್ನು ಮುರಿಯಲೇ? ನಾಸ್ತಿಕ ಮತವನ್ನು ಬೋಧಿಸುತ್ತಿರುವ ನಿನ್ನ ಮಾತುಗಳು ನನಗೆ ಸಹಿಸಲಶಕ್ಯವಾಗಿವೆ. ನನ್ನ ತಂದೆಯ ಆಸ್ಥಾನದಲ್ಲಿ ನಿನ್ನಂಥವನಿಗೆ ಸ್ಥಾನ ದೊರೆದಕ್ಕಾಗಿ ಅನುತಾಪ ಪಡುವಂತಾಗಿದೆ ಎಂದನು. ಶ್ರೀರಾಮನ ನಿಷ್ಠೂರೋಕ್ತಿಗಳನ್ನು ಕೇಳಿದ ವಸಿಷ್ಠ ಮಹರ್ಷಿಗಳು ಜಾಬಾಲಿಯ ಪರವಾಗಿ ಮಾತನಾಡುತ್ತಾ ಆತನನ್ನು ಕುರಿತು, ರಾಮಚಂದ್ರ, ನೀನು ರಾಜ್ಯಭಾರವನ್ನು ವಹಿಸಲೆಂಬ ಉದ್ದೇಶದಿಂದ ಜಾಬಾಲಿ ಋಷಿ ಹಾಗೆ ಹೇಳಿದರೆ ಹೊರತು ಅವರು ನಾಸ್ತಿಕರಲ್ಲ. ಇಕ್ಷ್ವಾಕು ವಂಶದ ಹಿರಿಯ ಮಗನ ಅರಸನಾಗಬೇಕು. ಕಿರಿಯವನಿಗೆ ಪಟ್ಟಗಟ್ಟುವ ಪದ್ಧತಿ ಇಲ್ಲ. ಜ್ಯೇಷ್ಠಪುತ್ರನಾದ ನೀನು ನಿಮ್ಮ ವಂಶ ಪರಂಪರೆಯಾಗಿ ಬಂದಿರುವ ಈ ಧರ್ಮವನ್ನು ಪಾಲಿಸಬೇಕು. ನಾನು ನಿನ್ನ ಕುಲಪುರೋಹಿತ. ನಿನಗೆ ಮಾತ್ರವೇ ಅಲ್ಲದೆ ನಿಮ್ಮ ತಂದೆಗೂ ಆಚಾರ್ಯನಾಗಿದ್ದವನು. ಅಂತಹ ನಾನು ಹೇಳುತ್ತಿದ್ದೇನೆ,
ರಾಜ್ಯಭಾರವನ್ನು ಕೈಗೊಂಡು ಪ್ರಜೆಗಳನ್ನು ಪಾಲಿಸುವುದೇ ನಿನ್ನ ಪರಮಧರ್ಮ. ಭರತನ ಪ್ರಾರ್ಥನೆಯನ್ನು ಮನ್ನಿಸಿ ಪಟ್ಟಾಭಿಷಕ್ತನಾಗು. ಇದರಿಂದ ವೃದ್ಧಳೂ ಧರ್ಮಶೀಲೂ ಆದ ನಿನ್ನ ತಾಯಿಯನ್ನು ನೀನು ಸೇವಿಸಲು ಅನುಕೂಲವಾಗುತ್ತದೆ ಎಂದರು. ಯಾರು ಏನೇ ಹೇಳಿದರೂ ಶ್ರೀರಾಮನ ಮನಸ್ಸು ಚಲಿಸಲಿಲ್ಲ. ದೃಢನಿಶ್ಚಯವಾಗಿ ಹೇಳಿದನು, ದಶರಥ ಮಹಾರಾಜನು ನನ್ನ ಹೆತ್ತ ತಂದೆ. ಆತನ ಅಪ್ಪಣೆಯಂತೆ ನಡೆಯುವುದಾಗಿ ನಾನು ಪ್ರತಿಜ್ಞೆ ಮಾಡಿದ್ದೇನೆ. ಆ ಪ್ರತಿಜ್ಞೆಗೆ ಎಂದಿಗೂ ಭಂಗ ಬರಕೂಡದು. ಆತನ ಆ ನಿಶ್ಚಿತ ಮನೋಧರ್ಮವನ್ನು ಕಂಡು ಅಣ್ಣನು ಪ್ರಸನ್ನನಾಗುವವರೆಗೂ ತಾನು ಗರ್ಭಾಸನದಲ್ಲಿ ಪೌಡಿಸುತ್ತಾ ಅರಣ್ಯದಲ್ಲಿಯೇ ಇದ್ದು ಬಿಡುವುದಾಗಿ ಭರತನು ಹೇಳಿದನು. ಕೊಟ್ಟ ಸಾಲದ ಹಣವನ್ನು ಹಿಂಪಡೆಯಲು ಸಿಗುವ ಬ್ರಾಹ್ಮಣನಂತೆ ನಾನು ಅನಾಹಾರಿಯಾಗಿ ಈ ಪರ್ಣಶಾಲೆಯ ಮುಂದೆ ತಲೆ ಮೇಲೆ ಮುಸುಕು ಹಾಕಿಕೊಂಡು ಮಲಗಿಬಿಡುತ್ತೇನೆ ಎಂದು ಹೇಳಿದನ್ನೆಲ್ಲ ಕಾರ್ಯತಃ ಮಾಡಿ ತೋರಿಸುವಂತೆ ದರ್ಬೆಗಳನ್ನು ಆಸಿದನು. ಸುತ್ತಲಿದ್ದ ಜನರು, ರಾಘವ, ನಿನ್ನ ತಮ್ಮನ ಪ್ರಾರ್ಥನೆಯನ್ನು ಸಲ್ಲಿಸಬಾರದೇ ಎಂದು ಬೇಡಿಕೊಂಡರು. ಸೋದರರ ಈ ಪರಸ್ಪರ ಪ್ರೇಮವನ್ನು ಧರ್ಮಶ್ರದ್ಧೆಯನ್ನು ಕಂಡು ಅವರು ಪರಮಾಶ್ಚರ್ಯಭರಿತರಾಗಿದ್ದರು. ಇಂತಹ ಸತ್ಪುತ್ರರನ್ನು ಪಡೆದ ದಶರಥನು ನಿಜವಾಗಿಯೂ ಧನ್ಯನೇ ಸರಿ ಎಂದುಕೊಂಡರು. ಅಣ್ಣ, ನಾನು ರಾಜ್ಯವಾಳಲು ಸಮರ್ಥನಲ್ಲ ಎಂದು ಭರತನು ಹೇಳಿದರೆ, ತಮ್ಮ, ನಿನ್ನಂತಹ ಸಮರ್ಥನು ಇನ್ನೊಬ್ಬನಿಲ್ಲ ಎಂದು ಶ್ರೀರಾಮನು ಸಮಾಧಾನ ಹೇಳುವನು. ನಾನು ಇಲ್ಲೇ ಇರುವನು ಎಂದರೆ ತಂದೆಯ ಮಾತು ಇಬ್ಬರಿಗೂ ವಿಧೇಯ. ನಾನು ನಡೆಸುತ್ತಿರುವೆನು, ನೀನೂ ನಡೆಸು ಎನ್ನುವನು. ಯಾರು ಏನು ಹೇಳಿದರೂ ಶ್ರೀರಾಮನ ನಿಶ್ಚಯ ಕದರುವಂತಿರಲಿಲ್ಲ. ಕೊನೆಗೂ ಭರತನೇ ಸೋಲಬೇಕಾಯಿತು. ಆತನು ಅಣ್ಣನನ್ನು ಕುರಿತು, ಪೂಜ್ಯನೇ, ನಾನು ಎಷ್ಟು ಬೇಡಿದರೂ ನೀನು ರಾಜ್ಯಭಾರವನ್ನು ಸ್ವೀಕರಿಸಲಿಲ್ಲ. ನಾನಾದರೂ ಸ್ವತಂತ್ರವಾಗಿ ರಾಜ್ಯಭಾರವನ್ನು ನಡೆಸುವುದು ಒಪ್ಪುವುದಿಲ್ಲ. ನಿನ್ನ ಪಾದುಕೆಗಳನ್ನು ದಯಪಾಲಿಸು, ಅವುಗಳೇ ಜನರ ವೇಗಕ್ಷೇಮವನ್ನು ವಹಿಸಲಿ ಎಂದನು. ತಮ್ಮನ ಈ ಕೋರಿಕೆಯನ್ನು ಶ್ರೀರಾಮನು ಒಡನೆಯೇ ಸಲ್ಲಿಸಿದನು. ತನ್ನ ಪಾದುಕೆಗಳನ್ನು ಒಮ್ಮೆ ಮೆಟ್ಟಿ ಅವುಗಳನ್ನು ಆತನಿಗೆ ಒಪ್ಪಿಸಿದನು. ಅಣ್ಣನ ಪಾದುಕೆಗಳನ್ನು ಪಡೆದ ಭರತನು ಅವುಗಳನ್ನು ಕಣ್ಣಿಗೆತ್ತಿಕೊಂಡು, ಅಣ್ಣ ರಾಮಚಂದ್ರ, ನಾನು 14 ವರ್ಷಗಳ ಕಾಲ ಜಟಾಧೀನಧರನಾಗಿ ಫಲಮೂಲಗಳನ್ನು ಭುಜಿಸುತ್ತಾ ನಿನ್ನ ಆಗಮನವನ್ನೇ ನಿರೀಕ್ಷಿಸಿಕೊಂಡಿರುತ್ತೇನೆ. ನೀನು ಹಿಂತಿರುಗಿ ಬರುವವರೆಗೂ ನಿನ್ನ ಪಾದುಕೆಗಳು ರಾಜ್ಯಭಾರವನ್ನು ವಹಿಸುತ್ತಿರುತ್ತವೆ. ನಿರ್ದಿಷ್ಟ ಕಾಲವಾದ ಮೇಲೆ ವಸಂತ ಋತುವಿನ ಪ್ರಥಮ ದಿನವೇ ನೀನು ಹಿಂತಿರುಗಬೇಕು. ಆ ದಿನ ನೀನು ಹಿಂತಿರುಗದಿದ್ದರೆ ನಾನು ಅಗ್ನಿಪ್ರವೇಶ ಮಾಡುತ್ತೇನೆ ಎಂದನು. ಶ್ರೀರಾಮನು ಹಾಗೆಯೇ ಆಗಲಿ ಎಂದು ಹೇಳಿ ಆತನನ್ನು ಆಲಿಂಗಿಸಿದನು. ಅನಂತರ ಆಗಲೇ ಭರತನನ್ನು ತನ್ನ ಪರಿವಾರದೊಡನೆ ಹಿಂತಿರುಗೊಳ್ಳುವಂತೆ ತೊರೆತಗೊಳಿಸಿದನು. ಸಪರಿವಾರವಾಗಿ ಹಿಂತಿರುಗುವ ಆತನನ್ನು ಶ್ರೀರಾಮನು ಬೀಳ್ಕೊಡುವ ಮುನ್ನೆ ಅಪ್ಪಿಕೊಂಡು, ಭರತ, ನಿನ್ನ ತಾಯಿಯನ್ನು ಉಚಿತ ರೀತಿಯಲ್ಲಿ ಮನ್ನಿಸುತ್ತಿರು. ಇಗೋ, ನನ್ನ ಮತ್ತು ಸೀತೆಯ ಮೇಲೆ ಆಣೆಯಿಟ್ಟು ಹೇಳುತ್ತಿದ್ದೇನೆ, ಆಕೆಯ ವಿಷಯದಲ್ಲಿ ಕೋಪ ಮಾಡುವುದನ್ನು ಬಿಟ್ಟುಬಿಡು ಎಂದನು. ಅನಂತರ ಶತ್ರುಘ್ನ, ಸುಮಂತ್ರ ಮೊದಲಾದ ಪ್ರಮುಖರನ್ನು, ವಶಿಷ್ಠರೇ ಮೊದಲಾದ ಗುರುಗಳನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಟ್ಟು ಕಳುಹಿಸಿದನು. ಕೌಸಲ್ಯ ಮೊದಲಾದ ರಾಜಮಾತೆಯರು ಶ್ರೀರಾಮನನ್ನು ಬಿಟ್ಟು ಅಗಲಲಾರದೆ ಕಣ್ಣೀರು ಗರಿಯುತ್ತಾ ನಿಂತಿದ್ದರು. ಹೋಗಿ ಬರುತ್ತೇವೆ ಎಂದು ಹೇಳುವುದಕ್ಕೂ ಸಾಧ್ಯವಾಗದ ಅವರ ಗಂಟಲು ಕಟ್ಟಿ ಹೋಗಿತ್ತು. ಶ್ರೀರಾಮನೇ ಅವರ ಬಳಿಗೆ ಬಂದು ಒಬ್ಬೊಬ್ಬರಿಗೂ ಪ್ರತ್ಯೇಕವಾಗಿ ನಮಸ್ಕರಿಸಿ ಅವರನ್ನು ಬೀಳ್ಕೊಂಡನು. ಅವರು ಅತ್ತ ಹೆಜ್ಜೆ ಇಡುತ್ತಲೇ ಇತ್ತ ಶ್ರೀರಾಮನು ಅಳುತ್ತಳುತ್ತ ಪರ್ಣಶಾಲೆಯನ್ನು ಪ್ರವೇಶಿಸಿದನು. ಅಧ್ಯಾಯ 18. ಪಾದುಕಾ ಪಟ್ಟಾಭಿಷೇಕ. ಶ್ರೀರಾಮನ ಪಾದುಕೆಗಳನ್ನು ನೆತ್ತಿಯಲ್ಲಿ ಹೊತ್ತುಕೊಂಡೇ ಭರತನು ಶತ್ರುಘ್ನನೊಡನೆ ರಥವೇರಿದನು. ಸಕಲ ಪರಿವಾರವು ಆತನನ್ನು ಹಿಂಬಾಲಿಸಿತು. ಎಲ್ಲರೂ ಹಿಂತಿರುಗಿ ಪ್ರಯಾಣ ಬೆಳೆಸಿದರು. ದಾರಿಯಲ್ಲಿ ಭರತನು ಭಾರದ್ವಾಜಾಶ್ರಮವನ್ನು ಪ್ರವೇಶಿಸಿ ಆ ಮಹರ್ಷಿಗಳಿಗೆ ತಾನೇ ಶ್ರೀರಾಮನನ್ನು ಕಂಡು ಬಂದ ಸಮಾಚಾರವನ್ನು ತಿಳಿಸಿದರು. ಪೂಜ್ಯ ಅಣ್ಣನಾದ ಶ್ರೀರಾಮಚಂದ್ರಮೂರ್ತಿ ಅಯೋಧ್ಯೆಗೆ ಹಿಂತಿರುಗಲು ಒಪ್ಪಲಿಲ್ಲ. ತಂದೆಯ ಆಜ್ಞೆಯಂತೆ 14 ವರ್ಷಗಳು ವನವಾಸದಲ್ಲಿರಬೇಕೆಂದ ಆತನ ನಿಶ್ಚಲ ಪ್ರತಿಜ್ಞೆಯನ್ನು ಕದಲಿಸುವುದು ನನ್ನಿಂದಾಗಲಿಲ್ಲ. ಆದರೆ
ಆತನಿಗಾಗಿ ಕೊಂಡೊಯ್ದಿದ್ದ ಈ ಬಂಗಾರದ ಪಾದುಕೆಗಳನ್ನು ಆತನು ಒಮ್ಮೆ ಮೆಟ್ಟಿ ನನಗೆ ಅನುಗ್ರಹಿಸಿದ್ದಾನೆ. ಅವುಗಳನ್ನೇ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸಕ್ಕಾಗಿ ಕೊಂಡು ಬಂದಿದ್ದೇನೆ ಎಂದು ಹೇಳಿ ಅವುಗಳನ್ನು ತೋರಿಸಿದನು. ಮಹಾನುಭಾವರಾದ ಭರತನ ಈ ಮಾತುಗಳನ್ನು ಕೇಳಿ ಭರದ್ವಾಜರಿಗೆ ಪರಮಾನಂದವಾಯಿತು. ಆತನನ್ನು ಕುರಿತು ಆ ಮಹರ್ಷಿ, ಎಲೆಯೇ ಪುರುಷಶ್ರೇಷ್ಠ, ನಿನ್ನ ಶ್ರೇಷ್ಠವಾದ ಶೀಲಕ್ಕೆ ಉಚಿತವಾಗಿಯೇ ಇದೆ ನಿನ್ನ ಆಚರಣೆ. ತಗ್ಗಿನಲ್ಲಿ ನೀರು ನಿಲ್ಲುವುದು ಹೇಗೆ ಸ್ವಾಭಾವಿಕವೋ ಹಾಗೆಯೇ ಜ್ಯೇಷ್ಠಾನುವರ್ತನೆ ನಿನಗೆ ಸ್ವಾಭಾವಿಕವಾಗಿದೆ. ನಿನ್ನಂತಹ ಸತ್ಪುತ್ರರನ್ನು ಪಡೆದು ದಶರಥ ಮಹಾರಾಜನು ಧನ್ಯನಾದನು. ಆತನು ಮೃದನಾದರೂ ಬದುಕಿದ್ದಂತೆಯೇ ಸರಿ ಎಂದನು. ಭರತನು ಆತನಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಆತನಿಂದ ಬೀಳ್ಕೊಂಡು ಪ್ರಯಾಣದ ಮೇಲೆ ಪ್ರಯಾಣ ಬೆಳೆಸುತ್ತಾ ಅಯೋಧ್ಯೆಗೆ ಬಂದು ಸೇರಿದನು. ಶ್ರೀರಾಮನ ವನ ಗಮನಾನಂತರ ಕಳೆಗಟ್ಟ ಅಯೋಧ್ಯ ಆತನು ಹಿಂತಿರುಗಿ ಬರಲಿಲ್ಲ ಎಂಬುದನ್ನು ಕೇಳಿ ಮತ್ತಷ್ಟು ಕೆಟ್ಟಿತು. ಕಿವಿಗಿಂಪಾದ ಗಾನವಾಗಲಿ ಮನೋಹರವಾದ ವಾದ್ಯಘೋಷವಾಗಲಿ ಎಲ್ಲಿಯೂ ಕೇಳಬರದು. ಮುಗುಳ್ನಗೆಯಿಂದ ಕಳಕಳಿಸುತ್ತಿದ್ದ ಮುಖಗಳೆಲ್ಲ ಈಗ ದುಃಖದಿಂದ ಮಲಿನವಾಗಿವೆ. ಪುರಜನರಲ್ಲಿ ಒಬ್ಬರಿಗಾದರೂ ಗಂಧಪುಷ್ಪಾದಿ ಸಿಂಗಾರ ವಸ್ತುಗಳ ಮೇಲೆ ಅಭಿಲಾಷೆಯೇ ಇಲ್ಲ. ಸೂರ್ಯನಿಲ್ಲದ ಹಗಲಿನಂತೆ ಆ ಅರಸೂರು ಹಾಳು ಸುರಿಯುತ್ತಿತ್ತು. ಭರತನಿಗೆ ತನ್ನ ಅಣ್ಣನು ಹಿಂತಿರುಗಿ ಬರುವ ತನಕ ಆ ಪಟ್ಟಣದಲ್ಲಿರುವುದು ಅಸಹ್ಯವೆನಿಸಿತು. ಆದ್ದರಿಂದ ನಂದಿಗ್ರಾಮವೆಂಬ ಹಳ್ಳಿಗೆ ಹೋಗಿ ಅಲ್ಲಿ ಏಕಾಂತದಲ್ಲಿದ್ದುಕೊಂಡು ಶ್ರೀರಾಮನ ಪುನರಾಗಮನವನ್ನು ನಿರೀಕ್ಷಿಸುತ್ತಿರಬೇಕೆಂದು ನಿಶ್ಚಯಿಸಿದನು. ತನ್ನ ಈ ಅಭಿಪ್ರಾಯವನ್ನು ವಶಿಷ್ಠರಿಗೆ ತಿಳಿಸಿ ಅವರ ಒಪ್ಪಿಗೆಯನ್ನು ಪಡೆದು ಆತನು ಶ್ರೀರಾಮ ಪಾದುಕೆಯನ್ನು ತೆಗೆದುಕೊಂಡು ಮಿತಪರಿವಾರದೊಡನೆ ನಂದಿಗ್ರಾಮಕ್ಕೆ ಹೊರಟು ಹೋದನು. ಭರತನು ನಂದಿಗ್ರಾಮವನ್ನು ಸೇರಿದೊಡನೆ ಶ್ರೀರಾಮ ಪಾದುಕೆಗಳನ್ನು ಸಿಂಹಾಸನದ ಮೇಲೆ ಪ್ರತಿಷ್ಠಿಸಿದನು. ಆ ಸಮಯದಲ್ಲಿ ನೆರೆದಿದ್ದ ಮಂತ್ರಿ ಸಾಮಂತರನ್ನು ಪುರಜನರನ್ನು ಕುರಿತು, ಎಲೆ ಮಂತ್ರಿಗಳೇ, ಪ್ರಜೆಗಳೇ, ನನ್ನ ಅಗ್ರಜನಾದ ಶ್ರೀರಾಮಚಂದ್ರನು ಪರಿಪಾಲನೆಯಂತೆ ನನ್ನ ಆಜ್ಞೆಯನ್ನಿತ್ತು ಈ ಪಾದುಕೆಗಳನ್ನು ನನ್ನ ವಶದಕ್ಕೆ ಒಪ್ಪಿಸಿದ್ದಾನೆ. ಇವುಗಳೇ ಇನ್ನು ಮುಂದೆ ಈ ರಾಜ್ಯದ ಯೋಗಕ್ಷೇಮವನ್ನು ವಹಿಸುತ್ತವೆ. ಛತ್ರ ಚಾಮರಗಳನ್ನು ಇವುಗಳಿಗೆ ಸಲ್ಲಿಸಿ ನಾನು ಈ ಪವಿತ್ರ ಪಾದಗಳ ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತಿರುತ್ತೇನೆ. ಅಣ್ಣನಾದ ಶ್ರೀರಾಮಚಂದ್ರನು ಹಿಂತಿರುಗಿದೊಡನೆಯೇ ನಾನು ರಾಜ್ಯಭಾರವನ್ನು ಆತನಿಗೆ ವಹಿಸಿ ಆತನ ಪಾದಸೇವೆಯಲ್ಲಿ ನಿರತನಾಗುತ್ತೇನೆ. ಆ ಸುದಿನವನ್ನೇ ನಾವು ನಿರೀಕ್ಷಿಸುತ್ತಿರೋಣ ಎಂದು ಹೇಳಿದನು. ಅಂದಿನಿಂದ ಭರತನು ಆ ಪಾದುಕೆಗಳ ಹೆಸರಿನಲ್ಲಿ ರಾಜ್ಯಭಾರ ನಡೆಸಲು ಮೊದಲು ಮಾಡಿದನು. ಅಣ್ಣನು ಹಿಂತಿರುಗಿ ಬರುವ ದಿನಗಳವರೆಗೂ ಆತನು ಜಟವಲ್ಕಧಾರಿಯಾಗಿ ನಂದಿಗ್ರಾಮದಲ್ಲಿಯೇ ವಾಸವಾಗಿದ್ದನು. ಸಾಮಂತರಾಜರಿಂದ ಬಂದ ಕಪ್ಪ ಕಾಣಿಕೆಗಳಾಗಲಿ ಇತರ ಗೌರವಗಳಾಗಲಿ ಶ್ರೀರಾಮ ಪಾದುಗಳಿಗೆ ಸಲ್ಲುತ್ತಿವೆ ಹೊರತು ಭರತನು ಅವುಗಳನ್ನು ಸ್ವೀಕರಿಸುತ್ತಿರಲಿಲ್ಲ. ಯಾವ ರಾಜಕಾರ್ಯವನ್ನು ನೆರವೇರಿಸಬೇಕಾದರೂ ಭರತನು ಮೊದಲು ಆ ಪಾದುಕೆಗಳಿಗೆ ನಿವೇದಿಸಿ ತರುವಾಯ ಆ ಕಾರ್ಯವನ್ನು ಕೈಗೊಳ್ಳುವ ಸಾಧನೆಯ ಭಕ್ತಿಯೋಗವನ್ನು ಅಭ್ಯಾಸ ಮಾಡುತ್ತಿದ್ದನು. ಅಧ್ಯಾಯ 19. ಅತ್ರಿ ಋಷಿ ಆಶ್ರಮಕ್ಕೆ. ಭರತನು ಹಿಂತಿರುಗಿದ ಮೇಲೆಯೂ ಕೆಲವು ಕಾಲ ಶ್ರೀರಾಮನು ಚಿತ್ರಕೂಟದಲ್ಲಿಯೇ ವಾಸವಾಗಿದ್ದನು. ಆದರೆ ಇತ್ತೀಚೆಗೆ ಅಲ್ಲಿಯ ಋಷಿಗಳೆಲ್ಲರೂ ಏನೋ ಕಳವಳದಿಂದ ಕೂಡಿದವರಂತೆ ಕಾಣುತ್ತಿದ್ದರು. ಅದರಲ್ಲಿಯೂ ತನ್ನ ಪರ್ಣಶಾಲೆಗೆ ಕೇವಲ ಸಮೀಪದಲ್ಲಿದ್ದ ಆಶ್ರಮವಾಸಿಗಳು ಹೆಚ್ಚು ಭಯಗ್ರಸ್ತರಾಗಿರುವಂತೆ ಕಾಣಿಸಿತು. ಬಾಯಿಬಿಟ್ಟು ಅವರು ಏನೂ ಹೇಳದಿದ್ದರೂ ಆಗಾಗ ಕಣ್ಸನ್ನೆಯನ್ನು ತಮ್ಮಲ್ಲಿಯೇ ಪರಸ್ಪರ ಅಭಿಪ್ರಾಯಗಳನ್ನು ಸೂಚಿಸುವುದು, ಗುಟ್ಟಾಗಿ ಗುಜುಗುಟ್ಟುವುದು ಶ್ರೀರಾಮನ ಕಣ್ಣಿಗೆ ಬಿತ್ತು. ಇದರ ಅರ್ಥ ಅವನಿಗಾಗಲೊಲ್ಲದು. ತಾನಾಗಲಿ ಸೀತಾರಾಮ ಲಕ್ಷ್ಮಣರಾಗಲಿ ಏನಾದರೂ ತಪ್ಪು ಮಾಡಿರಬಹುದೇ ಎನಿಸಿತು ಆತನಿಗೆ. ಆದ್ದರಿಂದ ನೇರವಾಗಿ ಆ ಋಷಿಗಳೆಲ್ಲ ಪ್ರಮುಖರಾದವರ ಬಳಿಗೆ ಹೋಗಿ ಆತನನ್ನು ಕೇಳಿದರು. ಪೂಜ್ಯರೇ, ನಾನಿಲ್ಲಿರುವುದರಿಂದ ನಿಮಗೇನಾದರೂ ಬಾಧೆಯಾಗಿರುವುದೇ? ನನ್ನ ತಮ್ಮನಾಗಲಿ ಹೆಂಡತಿಯಾಗಲಿ ಏನಾದರೂ ಅಪಚಾರ ಎಸಗಿದರೆ ಈಚೆಗೆ ಋಷಿಗಳೆಲ್ಲ ಏನೋ ಅಸಮಾಧಾನವಾಗಿರುವಂತೆ ತೋರುತ್ತದೆಯಲ್ಲ, ಇದಕ್ಕೆ ಕಾರಣವೇನು? ಪ್ರಜ್ಞೆಗಳಿಗೆ ಜ್ಞಾನವೃದ್ಧರಾದ ಆ ತಾಪಸನು ಉತ್ತರ ನೀಡುತ್ತಾ, ಅಯ್ಯ,
ನಮ್ಮ ಕಳವಳಕ್ಕೆ ಕಾರಣವೇ ಬೇರೆ. ನೀನು ಇಲ್ಲಿರುವುದರಿಂದ ನಿನ್ನ ಮೇಲಿನ ದ್ವೇಷದಿಂದ ರಾಕ್ಷಸರು ತಪಸ್ವಿಗಳು ಹಿಂಸಿಸುವುದಕ್ಕೆ ಆರಂಭಿಸಿದ್ದಾರೆ. ಈ ಕಾಡಿನಲ್ಲಿ ರಾವಣನ ತಮ್ಮನಾದ ಖರನೆಂಬ ರಾಕ್ಷಸನು ವಾಸಿಸುತ್ತಾನೆ. ಅವನು ಯಾರಿಗೂ ಹೆದರುವವನಲ್ಲ, ಮಹಾಘಾತುಕ, ನರಭಕ್ಷಕ. ನೀನು ಬಂದಿದ್ದಂದಿನಿಂದಲೂ ಅವರ ಕಡೆಯ ರಾಕ್ಷಸರು ಋಷಿಗಳ ತಪಸ್ಸಿಗೆ ಭಂಗವನ್ನುಂಟು ಮಾಡಲು ಆರಂಭಿಸಿದ್ದಾರೆ. ಅವರ ಹಿಂಸೆಯನ್ನು ತಡೆಯಲಾರದೆ ಋಷಿಗಳೆಲ್ಲರೂ ಬೇರೊಂದು ಸುರಕ್ಷಿತವಾದ ಪ್ರದೇಶಕ್ಕೆ ಹೋಗಬೇಕೆಂದು ನಿಶ್ಚಯಿಸಿದ್ದಾರೆ. ಪಾಪಿಯಾದ ಆ ಖರನಿಂದ ನಿನಗೂ ತೊಂದರೆಯಾಗಬಹುದು. ಆದ್ದರಿಂದ ನೀನು ತಮ್ಮನೊಡನೆ ಈ ಪ್ರದೇಶವನ್ನು ತೊರೆದು ಹೊರಟು ಬಾ ಎಂದರು. ಶ್ರೀರಾಮನು ಆತನನ್ನು ಇತರ ಋಷಿಗಳನ್ನು ಎಷ್ಟು ಸಮಾಧಾನಪಡಿಸಿದರೂ ಅವರು ಅಲ್ಲಿರಲು ಒಪ್ಪದೆ ಬೇರೊಂದು ದೂರದ ಅರಣ್ಯ ಪ್ರದೇಶಕ್ಕೆ ಹೊರಟು ಹೋದರು. ಋಷಿಗಳೆಲ್ಲರೂ ಬಿಟ್ಟು ಹೊರಟು ಹೋದುದರಿಂದ ಶ್ರೀರಾಮನಿಗೆ ಆ ಚಿತ್ರಕೂಟ ಬೇಸರವಾಯಿತು. ಅಲ್ಲದೆ ಅಲ್ಲಿ